ಸನ್ಮಾನ್ಯ ಸಭಾಪತಿಗಳೇ, ಈಗಾಗಲೇ ಗೋವಿಂದರಾಜ್ ಅವರು ಪ್ರಶ್ನೆ ಕೇಳಿದ್ದಾರೆ. ನಮ್ಮಲ್ಲಿ ಇವತ್ತು ವೈದ್ಯ ಮತ್ತು ಸಿಬ್ಬಂದಿ ವರ್ಗಗಳ ಕೊರತೆ ಅದು ಹೌದು. ಅದು ಒಂದು ಮಾತ್ರ ಹೇಳ್ತೀನಿ, ಖಾಸಗಿ ಆಸ್ಪತ್ರೆ ಬರೀ ನಗರದಲ್ಲಿ ಮಾತ್ರ ಇದೆ. ಎಲ್ಲಿ ನಗರ ಇದೆಯಾ ಅದು ಬಿಟ್ಟು 1 ಕಿಲೋಮೀಟರ್ ದೂರ ಹೋದ್ರೆ ನಿಮ್ಗೆ ಒಂದು ಖಾಸಗಿ ಆಸ್ಪತ್ರೆ ಎಲ್ಲಿ ಕೂಡ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಕರ್ನಾಟಕ ರಾಜ್ಯದ ಗ್ರಾಮೀಣ ಮತ್ತು ನಗರ ಮಟ್ಟ ಪ್ರದೇಶದ ಜನಸಾಮಾನ್ಯ ಸುಮಾರು 85% ಜನಸಂಖ್ಯೆಯ ಜನರ ಆರೋಗ್ಯ ಇವತ್ತು ಏನಾದರೂ ಸರಿಯಾಗಿದ್ರೆ ಅದು ಸರ್ಕಾರಿ ಆಸ್ಪತ್ರೆ ಮತ್ತು ಸರ್ಕಾರಿ ವೈದ್ಯರು ಸಿಬ್ಬಂದಿ ವರ್ಗ ಅಂತ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವಾಗ ಎಲ್ಲಿ ಕೂಡ ಪ್ರೈವೇಟ್ ಬೇರೆ ಕಡೆ ಇರುವುದಿಲ್ಲ, ಗೌರ್ಮೆಂಟ್ ಇರುವುದು ಎಲ್ಲ ಕಡೆ ಇರುವಂಥದ್ದು. ಆದರೂ ಕೂಡ ಇನ್ನಷ್ಟು ಉತ್ತಮ ಮಾಡಬೇಕಂದ್ರೆ ಬೇಡಿಕೆ ಇವತ್ತು ಬಂದಿದೆ. 35,000 ಕಡಿಮೆ ಅಂತ ಹೇಳಿದ್ರೆ ಅದು ಎಲ್ಲ ಡ್ರೈವರ್ ಅಟೆಂಡರ್ ಸೇರಿಸಿಕೊಂಡು ನಮಗೆ ವೈದ್ಯರ ಕೊರತೆ ಬರೀ ಸುಮಾರು 2,000 ಮಾತಾಡೋದು ಕಡಿಮೆ ಇದೆ. ನೇಮಕಾತಿ ಮಾಡಲಿಕ್ಕೆ ಈಗ ಆದೇಶ ಕೊಟ್ಟಿದ್ದಾರೆ. ನಮ್ಮ ನರ್ಸ್ಗಳ ಮತ್ತು ANMಗಳ ನೇಮಕಾತಿಗಳು ಮಾಡಲು ಆದೇಶ ಕೊಟ್ಟಿದ್ದಾರೆ. KA ಮುಖಾಂತರ ಮುಂದಿನ ಆದಷ್ಟು ಶೀಘ್ರದಲ್ಲೇ ಆ ನೇಮಕಾತಿ ನಾವು ಮಾಡ್ತೇವೆ. ಹಾಗೂ ಬಹುಶಃ ಇವತ್ತು ನಮ್ಮ ಕಾಂಟ್ರಾಕ್ಟ್ ಬೇಸ್ನಲ್ಲಿ ಕೂಡ ಸುಮಾರು 200 ಡಾಕ್ಟರ್ಗಳಿಗೆ ಬಂದಿದ್ದಾರೆ. ಅವು ಕೂಡ ಹಂತ ಹಂತವಾಗಿ ಜಿಲ್ಲಾಧಿಕಾರಿ ಮತ್ತು DHO ನೇತೃತ್ವದಲ್ಲಿ ಇವತ್ತು ನೇಮಕಾತಿ ನಡೀತಾ ಇವತ್ತಿದೆ. ಅದಕ್ಕಾಗಿ ಕಾಂಟ್ರಾಕ್ಟ್ನಲ್ಲಿ ಯಾರು ಬರ್ತಾರೆ ಅವ್ರಿಗೆ ಕೂಡ ಅವಕಾಶ ಕೊಡ್ತೇವೆ. ಪರ್ಮನೆಂಟ್ ನೇಮಕಾತಿ ಮಾಡಲಿಕ್ಕೆ ನಮ್ಮ ಸರ್ಕಾರಕ್ಕೆ ಇವತ್ತು ಸರ್ಕಾರ ಇವತ್ತು ಸ್ಯಾಂಕ್ಷನ್ ಮಾಡಿದೆ. ಅದು ತಕ್ಷಣ KA ಮುಖ ನೇಮಕಾತಿ ಮಾಡ್ತೇವೆ. ಹೆಚ್ಚುವರಿಗೆ ನಾವು ಇವತ್ತು ಸರ್ಕಾರಕ್ಕೆ ಬರೆದಿದ್ದಾರೆ. ಸರ್ಕಾರ ಕೂಡ ಮೌಖಿಕ ಒಪ್ಪಿಗೆ ಕೊಟ್ಟಿದೆ. ಇನ್ನು ನಮ್ಮ ಔಷಧಗಳ ಇವತ್ತು ಸಂಬಂಧಪಟ್ಟಾಗೆ ಬಹಳ ಗಂಭೀರವಾದ ವಿಚಾರ. ಯಾಕಂತ ಹೇಳಿದರೆ ಇವತ್ತು ಉತ್ತರ ಭಾರತದ ಬೇರೆ ಬೇರೆ ರಾಜ್ಯಗಳಲ್ಲಿ ಇವತ್ತು ಅಲ್ಲಿ ಒಂದು ನಕಲಿ ಫ್ಯಾಕ್ಟರಿಯನ್ನು ಪ್ರಾರಂಭ ಮಾಡಿ ಅಲ್ಲಿಂದ ಬೇರೆ ಈ ಕಡೆಗೆ ತಂದು ಮೊನ್ನೆ ತಾನೇ ನಾವು ನಮ್ಮ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಮತ್ತು ಇವತ್ತು ಪೊಲೀಸ್ ಇಲಾಖೆ ಪತ್ತೆ ಹಚ್ಚಿದೆ. ಸುಮಾರು 5 ಕೋಟಿಗಿಂತಲೂ ಅಧಿಕ ಬಹುಶಃ ದೇಶದಲ್ಲೇ ದೊಡ್ಡ ಮಟ್ಟದ ಆ ನಕಲಿ ಔಷಧಿಯನ್ನು ಪತ್ತೆ ಹಚ್ಚಿದ್ದಾರೆ. ಅದಕ್ಕೆ ನನ್ನ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಅಭಿನಂದನೆ ಸಲ್ಲಿಸ್ತೇನೆ, ಪ್ರಶಂಸೇನೆ. ಅದಕ್ಕಾಗಿ ಈಗಾಗಲೇ ಹೋಮ್ ಡಿಪಾರ್ಟ್ಮೆಂಟ್ ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಸೇರಿ SIT ಕೂಡ ಇವತ್ತು ಮಾಡಲಾಗಿದೆ. SIT ಮಾಡಿ, ಯಾಕೆಂತ ಹೇಳಿದ್ರೆ ಈ ಫ್ಯಾಕ್ಟರಿಗಳಿರುವುದು ಬೇರೆ ರಾಜ್ಯಗಳಲ್ಲಿ ಇಲ್ಲಿಗೆ ತಂದಿದ್ದಾರೆ. ಇದು ಬರೀ ನಮ್ಮ ಒಂದು ರಾಜ್ಯದ ಜಿಲ್ಲೆಯಲ್ಲಿ ಮಾತ್ರವಾ ಅಲ್ಲ ಬೇರೆ ಬೇರೆ ಜಿಲ್ಲೆಯಲ್ಲಿ ಇದೆಯಾ ಅಥವಾ ನಮ್ಮ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಜಾಲ ಇದೆಯಾ ಎಲ್ಲ ಮತ್ತೆ ಯಾವ ಆಸ್ಪತ್ರೆಗೆ ಹೋಗಿದೆ, ಯಾವ ಆಸ್ಪತ್ರೆ ಕೊಟ್ಟಿದ್ದಾರೆ, ಯಾವ ಫಾರ್ಮಸಿ ಅವರು ಕೊಟ್ಟಿದ್ದಾರೆ, ಇದೆಲ್ಲವೂ ಕೂಡ ಪತ್ತೆ ಹಚ್ಚಬೇಕಾಗಿ ಇವತ್ತು ನಾವು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ನಾವು ಇವತ್ತು ಮಾಡಿರುವಂಥದ್ದು. ಅದೇ ರೀತಿಯಲ್ಲಿ ಬಹುಶಃ ಇವತ್ತು ನಮ್ಮ ಸರ್ಕಾರಿ ಆಸ್ಪತ್ರೆಗಳಿಗೆ ನಾವು ಸಂಬಂಧಪಟ್ಟಂತ ರೆಕಾಗ್ನೈಸ್ ಕಂಪನಿಯಿಂದಲೇ ಇವತ್ತು ಅದನ್ನು ಪ್ರೊಸೆಸ್ ಎಕ್ಸ್ಪರ್ಟ್ ಕಮಿಟಿ ಅವರು ನಿಗದಿಪಡಿಸಿದ ಔಷಧವನ್ನು ಟೆಂಡರ್ ಮುಖಾಂತರ ಖರೀದಿಸಿ ಕೊಡುವ ಕಾರಣ ಸರ್ಕಾರಿ ಆಸ್ಪತ್ರೆಯಲ್ಲಿ ಅದು ಬರಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ನಾವೆಲ್ಲ ಜನೌಷಧಿ ಕೇಂದ್ರಕ್ಕೆ ಇನ್ನಿತರ ಕೇಂದ್ರ ಸುತ್ತಲುಗೊಳ್ಳಲಿಕ್ಕೆ ನಾವು ತೀರ್ಮಾನ ಮಾಡಿದ್ದೇವೆ. 2 ಸಲ ಅಲ್ಲಿರುವಂಥ ಔಷಧಗಳನ್ನು ಮರುಚೆಕ್ ಮಾಡಬೇಕಂತ ಕೂಡ ನಾವಿವತ್ತು ತೀರ್ಮಾನ ಮಾಡಿ ಬಹುಶಃ ಯಾವುದೋ ಆತಂಕವನ್ನು ಇವತ್ತು ಬಹುಶಃ ಸದಸ್ಯರು ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ದೂರ ಮಾಡುವಂತೆಲ್ಲ ಪ್ರಯತ್ನ ನಮ್ಮ ಇಲಾಖೆ ಕ್ರಮ ಕೈಗೊಳ್ತಾ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮಾನ್ಯ ಸಭಾಪತಿಗಳೇ, ಸಚಿವರು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ ಅವರು ಹಲವಾರು ಕ್ರಮಗಳನ್ನ ತೆಗೆದುಕೊಂಡಿದ್ದಾರೆ. ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜೊತೆಗೆ ಎಷ್ಟೋ ಆಸ್ಪತ್ರೆಗಳಲ್ಲಿ ಮಿಷಿನ್ಸ್ ತರಿಸಿದ್ದಾರೆ. ಆ ಮಿಷಿನ್ಸ್ಗೆ ಟೆಕ್ನಿಷಿಯನ್ಸ್ ಇಲ್ಲ. ಎಷ್ಟೋ ವರ್ಷಗಳಿಂದ ಆ ಮಿಷಿನ್ಸ್ 6 ಕೋಟಿ 5 ಕೋಟಿ ಕೊಂಡ್ಕೊಂಡಿದ್ದಾರೆ. ಅವನ್ನ ಉಪಯೋಗ ಮಾಡೋಕ್ಕಾಗದ್ರೆ ಟೆಕ್ನಿಷಿಯನ್ಸ್ ಇಲ್ಲ ಅಂತೇಳಿ ನೆಪ ಹೇಳಿ ಅದೇ ರೀತಿ ಆಸ್ಪತ್ರೆಗಳಲ್ಲಿ ಹಾಗೇ ಇದೆ. ಎಕ್ಸಾಂಪಲ್ ಬೋರಿಂಗ್ ಹಾಸ್ಪಿಟ್ಲಲ್ಲಿ ಸ್ಕ್ಯಾನಿಂಗ್ ಮಿಷಿನ್ಸ್ ಎಲ್ಲ 1 ದಿವಸ ಯೂಸ್ ಮಾಡಿಲ್ಲ, 5 ವರ್ಷ ಆಗಿದೆಯಂತೆ. ಇದು ನಾನು ಸಚಿವರ ಗಮನಕ್ಕೆ ತರ್ತೀನಿ. ಮತ್ತೆ ಅವಧಿ ಮೀರಿದ ಔಷಧಿಗಳನ್ನ ಕೊಡ್ತಾ ಇದ್ದಾರೆ, ಅದ್ರ ಬಗ್ಗೆ ಗಮನ ಹರಿಸಬೇಕು ಅಂತೇಳಿ ನಾನು ಸಚಿವರಲ್ಲಿ ಮನವಿ. ಸಭಾಪತಿಗಳೇ, ಈಗ ಯಾರಾದರೂ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಥವಾ ಖಾಸಗಿ ಆಸ್ಪತ್ರೆಯಲ್ಲಿ ಕೂಡ ಅವಧಿ ಮೀರಿದ ಏನಾದರೂ ಔಷಧ ಏನಾದರೂ ಕೊಟ್ಟರೆ ಅವ್ರದ್ದು ಕಠಿಣವಾದ ಕ್ರಮವನ್ನು ನಾವು ನಿರ್ದಿಷ್ಟವಾಗಿ ನಾವು ತಗೊಳ್ತೇವೆ. ಅದಕ್ಕಾಗಿ ಯಾರಿಗಾದ್ರೂ ಇವತ್ತು ಅಲ್ಲಿ ಹೋದವರಿಗೆ ಏನಾದರೂ ಕೊಟ್ಟಾಗ ಅದನ್ನು ಅವ್ರು ನಮ್ಗೆ ಒಂದು ಮಾಹಿತಿ ಕೊಟ್ಟರೆ ಸಾಕು. ಆ ಜನಸಾಮಾನ್ಯರ ಸಹಕಾರ ಇಲ್ಲದಿದ್ದರೆ ನಮ್ಗೆ ಏನು ಕೂಡ ಮಾಡ್ಲಿಕ್ಕೆ ಆಗುದಿಲ್ಲ. ಅವ್ರ ಸಹಕಾರ ಬೇಕು. ಯಾರಿಗೆ ಅಸೌ ಸಿಕ್ಕಿದ್ರೆ ಮತ್ತು ನಾವು ಕೂಡ ಸಡನ್ ಇನ್ಸ್ಪೆಕ್ಷನ್ ಕೂಡ ಮಾಡ್ತೇವೆ. ಜನಪ್ರತಿನಿಧಿಗಳು ಕೂಡ ಆಗಾಗ ಹೋಗಿ ಇನ್ಸ್ಪೆಕ್ಷನ್ ಕೂಡ ಮಾಡ್ತೀವಿ. 2 ಮಿಷಿನ್ ಸಂಬಂಧಪಟ್ಟಾಗೆ ಬಹುತೇಕ ನಮ್ಮಲ್ಲಿ ಎಲ್ಲೆಲ್ಲ ಇವತ್ತು ಮಿಷಿನ್ ಇದೆ. ಬಹುತೇಕ ನಮ್ಮ ಡಿಪಾರ್ಟ್ಮೆಂಟ್ ನಮ್ಮ ಟೆಕ್ನಿಷಿಯನ್ ಕೂಡ ಇದ್ದಾರೆ.
ಇದ್ದ ಕಡೆ ಕೂಡ ಒಬ್ಬರು ಸಾಕಾಗುದು. ಯಾಕೆ ತಾಲೂಕು ಮಟ್ಟದಲ್ಲಿ ಇಬ್ರು ಬೇಕಾಗುತ್ತೆ ರಾತ್ರಿ ಹಗಲಂತೇಳಿ, ಅಲ್ಲಿ ಇನ್ನೊಬ್ಬರ ನೇಮಕಾತಿ ಮಾಡಲಿಕ್ಕೆ ನಮ್ಮ ಕ್ರಮ ನಾವು ಕೈಗೊಳ್ತೇವೆ. ಮತ್ತೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲೇ ಆದರೂ ಇಂಥ ಮಿಷಿನಲ್ಲಿ ಕೆಟ್ಟು ಅಲ್ಲಿ ಅಥವಾ ರಿಪೇರ್ ಮಾಡದೆ ಅಥವಾ ಸಿಬ್ಬಂದಿ ವರ್ಗದ ಇಲ್ಲದಂತೆ ಏನಿದ್ರೆ ನಮಗೆ ಮಾಹಿತಿ ಕೊಡ್ಲಿಕ್ಕೆ ಬೇಕಾಗಿ ನಾವೊಂದು ಟೋಲ್ ಫ್ರೀ ಸಂಸ್ಥೆಯನ್ನು ಕೂಡ ನಮ್ಮ ಡಿಪಾರ್ಟ್ಮೆಂಟ್ ಮುಖಾಂತರ ಮಾಡ್ತೇವೆ. ಯಾರ ಪೇಷಂಟ್ಗೆ ತೊಂದರೆ ಆದ್ರೆ ನೇರವಾಗಿ ನಂಬರ್ಗೆ ಫೋನ್ ಮಾಡ್ಬೋದು, ನಮ್ಮ ಕಚೇರಿಯಲ್ಲಿ ಇರ್ತದೆ. ಯಾರಾದರೂ ಇವತ್ತು ಎಕ್ಸ್ರೇ ಹೋದಾಗ ಎಕ್ಸ್ರೇ ಇಲ್ಲ, ಸ್ಕ್ಯಾನ್ ಇಲ್ಲ, ಇಲ್ಲ ಅಂತ ಹೇಳಿದ್ರೆ ಆ ಮಾಹಿತಿ ಕೂಡ ನಮಗೆ ತಕ್ಷಣ ಕೊಟ್ಟರೆ ನಾವು ಅಲ್ಲೇ DHO ಮುಖಾಂತರ ಯಾಕೆ ರಿಪೇರ್ ಆಗಲಿಲ್ಲ, ಯಾಕೆ ಹೋಗಲಿಲ್ಲ ಅಂತ ಸರಿಪಡಿಸ್ತೇವೆ. ಏನು ಇವತ್ತು ಬೋರಿಂಗ್ ವಿಚಾರ ಇವತ್ತು ಹೇಳಿದಾರ, ಬೋರಿಂಗ್ ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ, ಅದು ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ವ್ಯಾಪ್ತಿಗೆ ಬರ್ತದೆ, ವೈದ್ಯಕೀಯ ಶಿಕ್ಷಣ ಇಲಾಖೆಗೆ. ಆ ಮಾಹಿತಿಯನ್ನು ಅವರಿಗೆ ಕೊಟ್ಟು ಅದನ್ನು ಸರಿಪಡಿಸುವ ಪ್ರಯತ್ನ ಮಾಡ್ತೇವೆ.